ಪ್ರಿಪೋಸಿಷನ್ ಆಫ್ ಟೈಮ್, ಎಟ್, ಆನ್, ಇನ್ ಮೂರು ಪ್ರಿಪೋಸಿಷನ್ ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ ನೋಡೋಣ. ಟೈಮ್ ಬಗ್ಗೆ ಹೇಳುವಾಗ ಎಟ್ ಪ್ರಿಪೋಸಿಷನ್, ಡೇಸ್ ಬಗ್ಗೆ ಹೇಳುವಾಗ ಆನ್ ಪ್ರಿಪೋಸಿಷನ್, ಸೀಸನ್ಸ್, ಮಂತ್ಸ್, ಇಯರ್ಸ್ ಬಗ್ಗೆ ಹೇಳುವಾಗ ಇನ್ ಪ್ರಿಪೋಸಿಷನ್ ಯೂಸ್ ಮಾಡಬೇಕಾಗುತ್ತೆ. ಲೆಟ್ ಅಸ್ ಸಿ ಸಮ್ ಎಕ್ಸಾಂಪಲ್ಸ್. ಫ್ರೈಡೆ ಆರ್ ಸಂಡೇ, ದೀಸ್ ಟು ಆರ್ ಡೇಸ್, ಸೊ ವಿ ಶುಡ್ ಯೂಸ್ ಆನ್ ಪ್ರಿಪೋಸಿಷನ್, ಆನ್ Friday or on Sunday. Winter or summer, these two are seasons, so we should use in preposition, in winter or in summer. And 6 o'clock, it is a time, so we should use at 6 o'clock. And July, it is a month, so we should use in July. And 2024, it is a year, so we should use in 2024. December 12, 2024 ಇದಕ್ಕೆ ಯಾವ ಪ್ರಿಪೋಸಿಷನ್ ಯೂಸ್ ಮಾಡಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿಯಾದ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.